ರಾವಣ ತನ್ನ ಬಾಹುಬಲದಿಂದ, ಪರಾಕ್ರಮದಿಂದ, ಎಲ್ಲಕ್ಕಿಂತ ಮುಖ್ಯವಾಗಿ ಬ್ರಹ್ಮದೇವನ ವರಬಲದಿಂದ ಪ್ರಪಂಚಕ್ಕೇ ದೊಡ್ಡವನಾಗಿದ್ದವ. ಆದರೆ ವಾಸ್ತವದಲ್ಲಿ ಅವನಿಗಿಂತ ದೊಡ್ಡವನಾಗಿದ್ದ ತಮ್ಮ ಕುಂಭಕರ್ಣ. ಗಾತ್ರದಲ್ಲಿಯೂ, ಬಲದಲ್ಲಿಯೂ, ವ್ಯಕ್ತಿತ್ವದಲ್ಲಿಯೂ. ಯಾಕೆಂದರೆ ಪ್ರಪಂಚವನ್ನೆಲ್ಲ ಗೆದ್ದ ತ್ರಿಲೋಕಾಧಿಪತಿ ನಾನು ಎಂದು ಬೀಗುತ್ತಿದ್ದ ರಾವಣನೇ ಅಂದು ರಾಮನ ಜೀವಭಿಕ್ಷೆಯ ಅವಮಾನದಿಂದಾಗಿ ನಿಸ್ತೇಜನಾಗಿ ಕೂತಿದ್ದ. ಕುಂಭಕರ್ಣನ ಆಸರೆಯ ನಿರೀಕ್ಷೆಯಲ್ಲಿದ್ದ. ಹೀಗೆಂದ ಮೇಲೆ ಕುಂಬಿಯೇ ಮೇಲಲ್ಲವೇ? ಯುದ್ಧಕ್ಕೆ ಹೊರಡುವ ಮುನ್ನ ಕುಂಭಕರ್ಣನಂತಹ ರಾಕ್ಷಸನೂ ಕೂಡ ಧರ್ಮದ ಮಾತಾಡಿದ್ದ. ತನ್ನಣ್ಣ ರಾವಣನಿಗೆ ಬುದ್ಧಿ ಹೇಳುವ ಪ್ರಯತ್ನವನ್ನೂ ಮಾಡಿದ್ದ. ರಾಕ್ಷಸನಾಗಿ ರಾವಣನಂತೆ ಕಂಡರೂ ಕೂಡ ಧರ್ಮಪರನಾಗಿ ವಿಭೀಷಣನನ್ನ ಹೋಲುತ್ತಿದ್ದ ಕುಂಭಕರ್ಣ. ಅಂದು ರಾವಣನ ಮುಂದೆ ಕುಂಭಕರ್ಣ ಆಡಿದ ಮಾತುಗಳು ಹೇಗಿದ್ದವು ತಿಳಿಸಿಕೊಡ್ತೀವಿ. ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಸಕಾಲದಲ್ಲಿ ಕುಂಭಿಯನ್ನ ಎಬ್ಬಿಸಿದ ರಾವಣ ಎದ್ದ ದೈತ್ಯಕಾಯನಿಗೆ ವಾರ್ತೆ ಗೊತ್ತಾಗಿದೆ. ಲಂಕೆಯ ಮೇಲೆ ಆಕ್ರಮಣವಾಗಿದೆ. ರಾಮನ ಸೇನೆ ಲಂಕೆಯನ್ನ ಮುತ್ತಿದೆ. ರಾಕ್ಷಸ ವೀರರು ಹತರಾಗಿದ್ದಾರೆ. ಅಣ್ಣನನ್ನ ಕಾಣಲೆಂದು ಅವನಿದ್ದಲ್ಲಿಗೆ ಹೊರಟ ಕುಂಭಕರ್ಣ. ನಡೆಯುತ್ತಿದ್ದರೆ ಭೂಮಿ ನಡುಗುತ್ತಿದೆ. ಅಷ್ಟೊಂದು ದೈತ್ಯ ದೇಹಿ. ಹೋಗಿ ನೋಡಿದರೆ ಉದ್ವಿಗ್ನ ರಾವಣ ಪುಷ್ಪಕ ವಿಮಾನದಲ್ಲಿ ಕುಳಿತಿದ್ದ. ಕುಂಭಕರ್ಣನನ್ನ ನೋಡಿದವನೇ ಬಹಳ ಸಂತಸವಾಯಿತು ರಾವಣನಿಗೆ. ಕೂತಿದ್ದ ಆಸನದಿಂದ ಪಟ್ಟನೆ ಕೆಳಗಿಳಿದ ರಾವಣ ಪ್ರೀತಿಯಿಂದ ಬರಮಾಡಿಕೊಂಡ. ದಾಶರಥಿಯ ವಾನರ ಸೇನೆಯನ್ನು ತೋರಿದವನೇ, ತಮ್ಮ ನನ್ನನ್ನೂ ಲಂಕೆಯನ್ನು ಕಾಪಾಡು. ನೀನಲ್ಲದೆ ಇನ್ನಾರೂ ಮಾಡಲು ಸಾಧ್ಯವಿಲ್ಲ ಈ ಕೆಲಸವನ್ನ ಎಂದ ರಾವಣ. ಅಣ್ಣನ ಗೋಳಾಟವನ್ನು ಕೇಳಿದ ಕುಂಭಕರ್ಣ ದೊಡ್ಡದಾಗಿ ನಕ್ಕ. ಅಣ್ಣ, ಹಿಂದೆ ಲಂಕೆಯ ಪ್ರಮುಖರೆಲ್ಲ ಕುಳಿತು ಮಂತ್ರಾಲೋಚನೆ ಮಾಡಿದಾಗಲೇ ಹೇಳಿದ್ದವಲ್ಲವೇ? ನೀನಾಗ ಕೇಳಲಿಲ್ಲ. ನೋಡು, ಅದರ ಫಲವೇ ಇದು. ಸೀತಾಪಹರಣದ ಫಲ. ಆ ಪಾಪ ಕಾರ್ಯವನ್ನ ಏಕೆ ಮಾಡಿದೆ ಹೇಳೀಗ? ಏನು ಸಾಧಿಸಿದೆ ನೀನು? ಆಗ ಆಲೋಚಿಸಿದೆಯಾ? ನಮ್ಮನ್ನು ಕೇಳಿದೆಯಾ? ನಾನೊಬ್ಬ ವೀರ, ಎಲ್ಲವನ್ನೂ ದಕ್ಕಿಸಿಕೊಳ್ಳಬಲ್ಲೆ ಎಂಬ ಭಾವದಲ್ಲೇ ಅಲ್ಲವೇ ನೀನು ಸೀತೆಯನ್ನು ಅಪಹರಿಸಿದ್ದು? ಈಗ ಯೋಚಿಸುತ್ತಿರುವ ನೀನು ಅಂದೇ ಇದನ್ನೊಮ್ಮೆ ಯೋಚಿಸಿದ್ದರೆ ಲಂಕೆಗೆ ಈ ಮಹಾವಿಪತ್ತು ಬರುತ್ತಿತ್ತ? ಮೊದಲು ಮಾಡಬೇಕಾದ ಕೆಲಸವನ್ನ ಕೊನೆಗೆ ಮಾಡಿ, ಕೊನೆಗೆ ಮಾಡಬೇಕಾದ ಕೆಲಸವನ್ನ ಮೊದಲು ಮಾಡುವವನಿಗೆ ಬುದ್ಧಿ ಇದೆ ಅಂತ ಹೇಳ್ತಾರಾ? ನೀನು ಮೊದಲು ಸೀತಾಪಹರಣ ಮಾಡಿದೆ. ಆಪತ್ತು ಬಂದ ಮೇಲೆ ಸಭೆ ಕರೆದೆ. ಸಾಮಾನ್ಯ ಮನುಷ್ಯನೂ ಮಾಡಬಾರದು ಈ ಕಾರ್ಯವನ್ನ. ಇನ್ನು ಅಧಿಕಾರದಲ್ಲಿರುವವನಂತೂ ಮಾಡಲೇ ಕೂಡದು. ಹೀಗೆ ವಿಭೀಷಣನೇ ಮಾತನಾಡುತ್ತಿದ್ದಾನೇನೋ ಅನ್ನೋ ರೀತಿ ರಾಜನೀತಿ ಹೇಳಿದ ಕುಂಬಿ. ನಾವು ಬಲವಾಗಿದ್ದು ವೈರಿ ಕ್ಷೀಣವಾಗಿದ್ದರೆ ಯುದ್ಧ ಮಾಡಬೇಕು. ಶತ್ರುವೇ ಬಲಿಷ್ಠನಾಗಿದ್ದು ನಾವು ದುರ್ಬಲವಾಗಿದ್ದರೆ ಸೂಕ್ತ ಕಾಲಕ್ಕಾಗಿ ಕಾಯಬೇಕು. ಇಬ್ಬರೂ ಸಮಬಲರಾದರೆ ಸಂಧಿಯೇ ಉತ್ತಮವಲ್ಲವೇ ಅಣ್ಣ? ರಾಜನೀತಿಯ ಪ್ರಕಾರ ಮುಂದುವರಿಯಬೇಕಿತ್ತು ನೀನಂದು. ಧರ್ಮಾರ್ಥ ಕಾಮದಲ್ಲಿ ಧರ್ಮವೇ ಮುಖ್ಯವಲ್ಲವೇ? ಸಮಯ ಬಂದರೆ ಅರ್ಥಕಾಮಗಳನ್ನು ತ್ಯಜಿಸಿಯಾದರೂ ಧರ್ಮ ಆಚರಿಸಬೇಕು. ಇಲ್ಲದಿದ್ದರೆ ಎಂತಹ ಪಂಡಿತನಾದರೇನು ಪ್ರಯೋಜನ? ಹೀಗೆಂದು ರಾವಣನ ಪಾಂಡಿತ್ಯವನ್ನೇ ಚುಚ್ಚಿದ ಕುಂಬಿ. ಅಂದು ವಿಭೀಷಣ ಸರಿಯಾಗಿಯೇ ಹೇಳಿದ್ದ ಅಣ್ಣ. ಸೀತೆಯನ್ನ ಕೊಟ್ಟು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ತಪ್ಪು ಕಾಣಿಕೆಯನ್ನೂ ಕೊಟ್ಟು ಯುದ್ಧದಿಂದ ತಪ್ಪಿಸಿಕೋ ಎಂದು ಹೇಳಿದ್ದ ವಿಭೀಷಣ. ಹೀಗೆಂದು ಅವನ ಮಾತನ್ನು ನೆನಪಿಸಿದ ಕುಂಭಕರ್ಣ. ಕುಂಭಕರ್ಣನಿಂದ ಇಂತಹದ್ದೊಂದು ಮಾತು ನಿರೀಕ್ಷೆ ಮಾಡಿರಲಿಲ್ಲ ರಾವಣ. ಎದ್ದವನೇ ಸೀದಾ ಯುದ್ಧ ಭೂಮಿಗೆ ಹೋಗುತ್ತಾನೆ ನನಗಾಗಿ ಎಂದುಕೊಂಡಿದ್ದ ರಾವಣ. ಈಗ ರಾಜ್ಯಶಾಸ್ತ್ರ, ಧರ್ಮಾರ್ಥ ಕಾಮಗಳ ಮಾತಾಡಿದ್ದ ಕುಂಬಿ. ರಾವಣನಿಗೆ ಬಹಳ ಕಷ್ಟವಾಯಿತು. ಹುಬ್ಬುಗಂಟಿಕ್ಕಿತು. ಕೋಪಗೊಂಡ ರಾವಣ ಮತ್ತೆ ಗುಡುಗಿದ. ನೀನೇನು ನನ್ನ ಗುರುವ? ಆಚಾರ್ಯನಂತೆ ಉಪದೇಶ ಮಾಡ್ತಿದ್ದೀಯಲ್ಲ? ಕುಂಭಕರ್ಣ, ನೀನು ಈ ವಿಷಯದಲ್ಲಿ ಏನು ಹೇಳಿದರೂ ವ್ಯರ್ಥ. ಈಗೇನು ಮಾಡಬೇಕು ಅದನ್ನಷ್ಟೇ ಮಾಡು. ನಾನು ಸೀತಾಪಹರಣ ಮಾಡಿ ತಪ್ಪನ್ನೇ ಮಾಡಿದೆ. ಭ್ರಮೆಯಿಂದಲೋ, ಚಿತ್ತಮೋಹದಿಂದಲೋ, ಬಲವೀರ್ಯಗಳ ದರ್ಪದಿಂದಲೋ ಮಾಡಿರಬಹುದು. ಈಗ ಅದನ್ನೆಲ್ಲ ಮಾತನಾಡಿ ಪ್ರಯೋಜನವೇನು? ಗತದ ಬಗ್ಗೆ ಚಿಂತಿಸುವ ಸಮಯವಲ್ಲ ಇದು. ನಿನ್ನ ವೀರತ್ವದಿಂದ ಆ ತಪ್ಪನ್ನೇ ಸರಿ ಮಾಡು. ಈಗ ನಿನಗೆ ನನ್ನಲ್ಲಿ ನಿಜವಾಗಿ ಪ್ರೀತಿ ಇದ್ದರೆ, ನಿನ್ನಲ್ಲಿ ಪರಾಕ್ರಮವಿದ್ದರೆ, ಲಂಕೆ ಉಳಿಯಬೇಕು ಎಂಬ ಆಸೆ ಇದ್ದರೆ ಯುದ್ಧ ಮಾಡು ಎಂದು ಕಡ್ಡಿ ತುಂಡಾದಂತೆ ಹೇಳಿಬಿಟ್ಟ ರಾವಣ. ಕ್ಷೋಭೆಯಾಗಿದೆ ರಾವಣನಿಗೆ. ವಿಧಿಯಾಟ, ಇನ್ನೇನೂ ಉಳಿದಿಲ್ಲ, ಉಳಿಯೋದೂ ಇಲ್ಲ ಎಂದುಕೊಂಡವನೇ ತನ್ನ ಸೋದರ ಧರ್ಮ ಪಾಲಿಸಲು ಮುಂದಾದ ಕುಂಭಕರ್ಣ. ಕೋಪ ಮಾಡಿಕೊಳ್ಳಬೇಡ, ಸಮಾಧಾನವಾಗು ಅಣ್ಣ. ನಾನು ಹೇಳಿದ್ದನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಳ್ಳಬೇಡ. ಏನೂ ಚಿಂತೆ ಮಾಡಬೇಡ, ನಾನಿದ್ದೇನೆ. ಯಾರಿಂದ ನಿನಗೆ ಸಂತಾಪವೋ ಅವರೆಲ್ಲರನ್ನೂ ಕೂಡ ನಾಶಪಡಿಸುವೆ ನಾನು. ಕರ್ತವ್ಯದ ದೃಷ್ಟಿಯಿಂದ ಇಷ್ಟೆಲ್ಲ ಮಾತನಾಡಿದೆ ಅಷ್ಟೇ. ನೀನು ದೊರೆ, ನಾನು ಪ್ರಜೆ. ನಾನಿನ್ನ ಬಂಧುವೂ ಹೌದು. ಯಾವುದು ಹಿತವೋ, ಯಾವುದು ಒಳ್ಳೆಯದೋ ಅದನ್ನು ಹೇಳಬೇಕು ಅನಿಸಿತು, ಹೇಳಿದನಷ್ಟೇ.
ಬೇಡ ಅಂದ್ರೆ ಬಿಡು, ಈಗ ನಾನು ಯುದ್ಧ ಮಾಡಬೇಕಲ್ವಾ? ಖಂಡಿತ ಮಾಡ್ತೇನೆ. ಒಬ್ಬ ಬಾಂಧವ ಹಿತೈಷಿ ಎಂತಹದ್ದೊಂದು ತ್ಯಾಗ ಮಾಡಬಹುದು, ಎಂತಹ ಹೋರಾಟ ಮಾಡಬಹುದು, ಅಂತಹದ್ದೊಂದು ಯುದ್ಧವನ್ನ ಖಂಡಿತ ನಾನು ಮಾಡಲಿದ್ದೇನೆ ಎಂದವನೇ ವಿಭೀಷಣನ ಭಾಷೆ ಭಾವದಿಂದ ರಾವಣನ ಭಾಷೆ ಭಾವಕ್ಕೆ ಬದಲಾದ ಕುಂಭಿ. ಹಿಂದೇ ಹೋಗಿ ರಣಕಣದಲ್ಲಿ ನಿಲ್ಲುವೆ, ರಾಮ ಲಕ್ಷ್ಮಣರ ಸಂಹಾರ ಮಾಡುವೆ, ರಾಮನ ಶಿರಸ್ಸನ್ನ ನಾನೇ ತರ್ತೇನೆ. ಲಂಕೆಯ ಸರ್ವ ರಾಕ್ಷಸರು ರಾಮನ ನಿಧನವನ್ನು ನೋಡಿ ಸಂತೋಷ ಪಡಲಿ, ಬಳಿಕ ದಿಕ್ಕಾಪಾಲಾಗಿ ಓಡುವ ಕಪಿಸೇನೆಯನ್ನು ನೋಡಲು ಬಾ ಎಂದು ಹೊರಟೇ ಬಿಟ್ಟ ಕುಂಭಿ. ಆದರೆ ಹೊರಡುವ ಮುನ್ನ ಅಂತಿಮವಾಗಿ ಒಂದು ಮಾತು ಹೇಳಿದನಲ್ಲ, ಆ ಮಾತುಗಳಲ್ಲೇ ಇತ್ತು ರಾವಣನ ಭವಿಷ್ಯ. ನಾನಿರುವಾಗ ನಿನಗೆ ಹೇಗೆ ತೊಂದರೆ ಆಗುತ್ತದೆ ಅಣ್ಣ? ರಾಮ ಕೊಂದರೂ ಮೊದಲು ನನ್ನನ್ನೇ ಕೊಲ್ಲುತ್ತಾನೆ, ಆಮೇಲೆ ನಿನ್ನ ಸರದಿ. ನನ್ನ ಸಾವಿನ ಬಗ್ಗೆ ನನಗೇನು ಬೇಜಾರಿಲ್ಲ ಎಂದು ಬಿಟ್ಟ. ಒಬ್ಬನೇ ಹೊರಟ. ಬೇರೆ ಸೈನ್ಯ ರಾಕ್ಷಸ ವೀರರು ಬೇಡವಾಗಿತ್ತು ಅವನಿಗೆ. ಈ ಹೇಡಿಗಳನ್ನೆಲ್ಲ ಕರೆದುಕೊಂಡು ಮಾಡುವುದೆಂತು ನಾನು? ತಿಂದು ಬಿಡ್ತೇನೆ ಎಲ್ಲರನ್ನೂ ಎಂದುಕೊಂಡು ಹೊರಟ ಕುಂಭಕರ್ಣ. ಮುಂದೇನಾಯಿತು? ಯುದ್ಧಕ್ಕಾಗಿ ಕುಂಭಿ ಯಾವ ಶರೀರವನ್ನು ಧರಿಸಿದ? ಅದರ ಸ್ವರೂಪ ಹೇಗಿತ್ತು? ವಾನರರು ಕುಂಭಕರ್ಣನನ್ನು ಹೇಗೆ ಎದುರಿಸಿದರು? ಕಡೆಯದಾಗಿ ರಾಮನಿಗೂ ಕುಂಭಕರ್ಣನಿಗೂ ನಡೆದ ಘೋರ ಯುದ್ಧದ ಚಿತ್ರಣ ಹೇಗಿತ್ತು ತಿಳಿಸಿಕೊಡ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.